ಭಾರತ ಕ್ರಿಕೆಟ್ ತಂಡದ ಮಾಜಿ ಕ್ರಿಕೆಟಿಗ ವಿನೋದ್ ಕಾಂಬ್ಳಿ ಆರೋಗ್ಯ ಮತ್ತೆ ಹದಗೆಟ್ಟಿದೆ. ಮಾಸ್ಟರ್ ಬ್ಲಾಸ್ಟರ್ ಸಚಿನ್ ತೆಂಡೂಲ್ಕರ್ ಆಪ್ತ ಮಿತ್ರ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಹಾಗಾದ್ರೆ ಕಾಂಬ್ಳಿ ಆರೋಗ್ಯ ಹೇಗಿದೆ? ಕಾಂಬ್ಳಿ ನೆರವಿಗೆ ಬರ್ತೀನಿ ಅಂತ ಅಂದ ಮಾಜಿ ಕ್ರಿಕೆಟಿಗ ಯಾರು? ಎಲ್ಲವನ್ನ ನೋಡೋಣ ಬನ್ನಿ. जो डॉक्टर है मेन डॉक्टर है उनके वजह से मैं जिंदा हूं. ಮತ್ತೆ ಆಸ್ಪತ್ರೆಗೆ ದಾಖಲಾದ ವಿನೋದ್ ಕಾಂಬ್ಳಿ. ಟೀಂ ಇಂಡಿಯಾದ ಮಾಜಿ ಕ್ರಿಕೆಟಿಗ ವಿನೋದ್ ಕಾಂಬ್ಳಿ ಮತ್ತೊಮ್ಮೆ ಗಂಭೀರ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಿದ್ದಾರೆ. ಥಾಣೆಯ ಆಕೃತಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಿದೆ. ಆಸ್ಪತ್ರೆ ಬೆಡ್ ಮೇಲೆಯೇ ವಿಡಿಯೋ ಮಾಡಲಾಗಿದ್ದು ಐ ಆಮ್ ಆಲ್ ರೈಟ್ ಅಂತ ವಿನೋದ್ ಕಾಂಬ್ಳಿ ಥಮ್ಸ್ ಅಪ್ ಸಿಂಬಲ್ ತೋರಿಸೋ ವಿಡಿಯೋ ವೈರಲ್ ಆಗಿದೆ. ಆಪ್ತ ಮಿತ್ರ ಸಚಿನ್ ನನ್ನ ಜೀವ ಉಳಿಸಿದ್ರು ಅಂತ ಹೇಳಿದ್ದ ಕಾಂಬ್ಳಿ ಕೆಲ ದಿನಗಳ ಹಿಂದಿನ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಸದ್ದು ಮಾಡಿತು. ತಮ್ಮ ಕ್ರಿಕೆಟ್ ಗುರು ರಮಾಕಾಂತ್ ಅಚ್ರೇಕರ್ ಸ್ಮರಣಾರ್ಥ ಆಯೋಜಿಸಲಾದ ಕಾರ್ಯಕ್ರಮದಲ್ಲಿ ಕುಚಿಕು ಗೆಳೆಯರಾದ ವಿನೋದ್ ಕಾಂಬ್ಳಿ ಅವರನ್ನ ಸಚಿನ್ ತೆಂಡೂಲ್ಕರ್ ಭೇಟಿಯಾಗಿದ್ರು. ಈ ವಿಡಿಯೋ ನಂತರ ಸಚಿನ್ ಅವರು ಕಾಂಬ್ಳಿ ನೆರವಿಗೆ ಬರಬೇಕು ಅನ್ನೋ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಕ್ರಿಕೆಟ್ ಅಭಿಮಾನಿಗಳು ಆಗ್ರಹಿಸಿದ್ರು. ಇನ್ನು ಇದೇ ಪ್ರಶ್ನೆಗೆ ಸ್ಪಷ್ಟನೆ ನೀಡಿದ್ದ ಕಾಂಬ್ಳಿ ಸಚಿನ್ ತಮಗೆ ಈಗಾಗಲೇ ಸಾಕಷ್ಟು ಸಹಾಯ ಮಾಡಿದ್ದಾರೆ ಎಂಬ ಸತ್ಯವನ್ನ ರಿವೀಲ್ ಮಾಡಿದ್ರು. 2013ರಲ್ಲಿ ಲೀಲಾವತಿ ಆಸ್ಪತ್ರೆಯಲ್ಲಿ 2 ಬಾರಿ ಹೃದಯದ ಆಪರೇಷನ್ ಮಾಡಿಸಿಕೊಂಡೆ. ಶಸ್ತ್ರಚಿಕಿತ್ಸೆಯ ಎಲ್ಲಾ ವೆಚ್ಚವನ್ನು ಗೆಳೆಯ ಸಚಿನ್ ಭರಿಸಿದ್ರು ಅಂತ ವಿನೋದ್ ಕಾಂಬ್ಳಿ ಅವರು ಆಪ್ತ ಮಿತ್ರ ಸಚಿನ್ ಸಹಾಯವನ್ನ ಸ್ಮರಿಸಿದ್ರು. ವಿನೋದ್ ಕಾಂಬ್ಳಿಗೋಸ್ಕರ ನೆರವಿಗೆ ಬರಲು ರೆಡಿ ಎಂದ ಗವಾಸ್ಕರ್. ಕಾಂಬ್ಳಿ ಅವರ ಅನಾರೋಗ್ಯದ ವಿಡಿಯೋ ವೈರಲ್ ಆದ ಬಳಿಕ 1983ರ ಏಕದಿನ ವಿಶ್ವಕಪ್ ವಿಜೇತ ತಂಡದ ಸದಸ್ಯರು ನೆರವಿಗೆ ಬರಲು ಘೋಷಿಸಿದ್ರು. ಖುದ್ದು ಭಾರತ ತಂಡದ ಮಾಜಿ ನಾಯಕ ಕಪಿಲ್ ದೇವ್ ಅವರು ಷರತ್ತಿನೊಂದಿಗೆ ನೆರವಿಗೆ ಬರಲು ಹೇಳಿದ್ರು. ಕಾಂಬ್ಳಿ ಅವರು ಕುಡಿತವನ್ನ ಬಿಟ್ಟು ರಿಹ್ಯಾಬ್ಗೆ ಹೋದ್ರೆ ಅವರ ಚಿಕಿತ್ಸೆಯ ಸಂಪೂರ್ಣ ವೆಚ್ಚ ಭರಿಸೋದಾಗಿ ಕಪಿಲ್ ದೇವ್ ಹೇಳಿದ್ರು. ಮತ್ತೊಂದೆಡೆ ಕಾಂಬ್ಳಿ ಅವರು ನನ್ನ ಮಗನಿದ್ದಂತೆ, ಅವರಿಗೋಸ್ಕರ ಏನ್ ಬೇಕಾದ್ರೂ ಮಾಡಲು ಸಿದ್ಧ ಅಂತ ಸುನಿಲ್ ಗವಾಸ್ಕರ್ ಹೇಳಿದ್ದಾರೆ. ರಾಜೇಶ್, ಸ್ಪೋರ್ಟ್ಸ್ ಬ್ಯೂರೋ, TV9.